ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಗೊಂಡು ಬಂದಿರೋವಂಥ ವಿಷಯ ಅಂತ ಹೇಳಿದ್ರೆ, ಯಾವ ಹಣ್ಣನ್ನ ಯಾವ ದೇವರಿಗೆ ಅರ್ಪಿಸೋದ್ರಿಂದ ಹೇಗೆ ಕಾರ್ಯಗಳು ನಮ್ಮದು ನಡೀತಾ ಹೋಗುತ್ತೆ ಅಂತ. ಆ ಹಣ್ಣನ್ನ ದೇವ್ರು ತಿಂತಾರಾ? ಹೌದು. ನಾವು ನಮ್ಮ ಮನಸ್ಸಿನ ಒಂದು ಭಾವನೆಯಿಂದ ಅರ್ಪಿಸಿದ ಯಾವುದೇ ಹಣ್ಣುಗಳಾಗಿರ್ಬೋದು, ಯಾವುದೇ ಸಿಹಿ ಖಾದ್ಯಗಳಾಗಿರ್ಬೋದು, ಏನೇ ಕೊಟ್ಟಿದ್ರು ಆ ಪರಮಾತ್ಮ ತಗೊಳ್ತಾನೆ ಅನ್ನೋದು ನಂಬಿಕೆ. ಈಗ ನಾವು ಪೂಜೆಗೆ ಯಾವುದಾದ್ರೂ ಹಬ್ಬ ಹರಿದಿನ ಇರುವಾಗ ಎಲ್ಲ ಹಣ್ಣುಗಳನ್ನೆಲ್ಲ ತಗೊಂಡು ಬಂದು ಸಿದ್ಧತೆಗಳನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ, ಮುಗಿಸ್ತೀವಿ. ಆಮೇಲೆ ಲಾಸ್ಟಲ್ಲಿ ನಾವು ಪೂಜೆ ಮಾಡಿದ್ಮೇಲೆ ನೈವೇದ್ಯ ಅಂತನ ದೇವರಿಗೆ ಇಡ್ತೀವಿ. ಅದೇ ಥರ ಪ್ರತಿದಿನ ಹಣ್ಣುಗಳನ್ನು, ಯಾವುದಾದ್ರೂ ಹಣ್ಣುಗಳು ಮನೇಲಿ ಇದ್ದಾಗ ಅದನ್ನು ನೈವೇದ್ಯ ಮಾಡಿ ನೀವು ಬಳಸೋದ್ರಿಂದ ತುಂಬ ಅನುಕೂಲಗಳು ಕೂಡ ಆಗತ್ತೆ. ಅದರಲ್ಲಿ ಯಾವ ಹಣ್ಣನ್ನು ಎಲ್ಲಿ ಯಾವ ದೇವರಿಗೆ ಅರ್ಪಿಸೋದ್ರಿಂದ ಯಾವ ಥರ ಕಾರ್ಯಗಳಾಗತ್ತೆ ಅಂತ ಹೇಳಿದ್ರೆ, ಸರ್ವಸಿದ್ಧಿಗಾಗಿ ಬಾಳೆಹಣ್ಣು ನೈವೇದ್ಯ ಪರಮ ಅವಶ್ಯಕವಾದದ್ದು. ಬಾಳೆಹಣ್ಣು ಕೂಡ ನೇಚರ್ ಎಲಿಮೆಂಟ್, ಅದು ಕೂಡ ನಾವು ನೈವೇದ್ಯ ಮಾಡೋದ್ರಿಂದ ಸರ್ವಸಿದ್ಧಿ ಆಗತ್ತೆ ಆ ಕಾರ್ಯಗಳು. ಮತ್ತು ಯಾವುದೋ ಕೆಲಸ ಅರ್ಧದಲ್ಲಿ ನಿಂತೋಗಿದೆ, ಆ ಕೆಲಸ ನಡಿಬೇಕು ಅಂದಾಗ ಕಿತ್ತಳೆ ಹಣ್ಣನ್ನ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ಆ ಕೆಲಸ, ಅರ್ಧದಲ್ಲಿ ನಿಂತಿರುವಂತ ಕೆಲಸ ಸರಾಗವಾಗಿ ಮುಂದೆ ಹೋಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಹಣ್ಣು ಅಂತ ಹೇಳಿದ್ರೆ, ನಾವು ಇಲ್ಲಿ ಸೇಬು ಹಣ್ಣು ಆರೋಗ್ಯಕ್ಕೆ ನಾವು ಹೇಳ್ತೀವಲ್ಲ, ಏನು ಪ್ರತಿದಿನ ಸೇಬು ಹಣ್ಣನ್ನ ಸ್ವೀಕಾರ ಮಾಡಬೇಕು, ಅದರಿಂದ ತುಂಬ ಒಳ್ಳೆಯದು ಅಂತೆಲ್ಲ. ಅದೇ ಥರ ಸೇಬು ಹಣ್ಣು ಸರ್ವಸಿದ್ಧಿಗೆ ಕೂಡ ಬಳಸ್ತೇವೆ. ಅಂದರೆ ಆರೋಗ್ಯಕ್ಕೆ ಏನಾದರೂ ಮನೆಯಲ್ಲಿ ಪದೇ ಪದೇ ಯಾರು ಕಾಯಿಲೆ ಬೀಳ್ತಿರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ಗಳಾಗ್ತಿರುತ್ತೆ ಅಂದವರು ಸೇಬು ಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಅವ್ರಿಗೆ ಅದು ಪರಿಹಾರ ಆಗತ್ತೆ. ಮತ್ತು ಸಕಲ ಸಿರಿ ಸಂಪತ್ತು ವೈಭವಗಳಿಗೆ ಮಾವಿನ ಹಣ್ಣನ್ನ ನೈವೇದ್ಯ ಮಾಡೋದ್ರಿಂದ ನಿಮಗೆ ಸಕಲವಾದ ಸಿರಿ ಸಂಪತ್ತುಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತವೆ. ಇದರಿಂದ ನಿಮ್ಮ ಅಭಿವೃದ್ಧಿ ಆಗತ್ತೆ. ಸೊ ಮಾವಿನ ಹಣ್ಣನ್ನ ಅವಾಗ ನೈವೇದ್ಯ ಮಾಡಬೇಕು. ಹೀಗೆ ಪ್ರತಿದಿನ ಯಾವುದೇ ಹಣ್ಣುಗಳು ಮನೆಯಲ್ಲಿ ಇಲ್ಲ ಒಂದು ಪಕ್ಷದಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ತುಂಬಿರೋಂಥದ್ದು ಎಲ್ಲ ಸರ್ವಶ್ರೇಷ್ಠ ಗುಣ, ಶ್ರೇಷ್ಠವಾದ ತತ್ವ. ಇದನ್ನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ, ಹೊಡೆದು ಅದ್ರದ್ದು ನೀರು ಸಮೇತ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಸಿದ್ಧತೆ ಮತ್ತು ಸಕಲ ಅಭಿವೃದ್ಧಿಗಳು ಎಲ್ಲಾನು ಆಗ್ತಾ ಬರುತ್ತೆ. ಥ್ಯಾಂಕ್ ಯು.